ಸವಿನಯದ ಪ್ರಾರ್ಥನೆ. ಪ್ರಾರ್ಥನೆ. ಸುವರ್ಣ ಕರ್ನಾಟಕದ ಹಾ ಬೆಳಗಾವಿ ಜಿಲ್ಲೆಯ ನೂತನ ಕಾಗವಾಡ ತಾಲೂಕಿನ ಪಾವನ ಕ್ಷೇತ್ರವಾಗಿರತಕ್ಕಂಥ ಯಾವುದು ಸೇಡಬಾಳ ಗ್ರಾಮದಲ್ಲಿ ಇವತ್ತಿನ ದಿವಸ ಶ್ರೀ ಕನಕದಾಸರ ಜನ್ಮತಿಥಿಯ ನಿಮಿತ್ತವಾಗಿ ಜಯಂತ್ಯೋತ್ಸವದ ನಿಮಿತ್ತವಾಗಿ ಬೀರದೇವರ ಸನ್ನಿಧಾನದ ಮುಂದೆ ಈ ಡೊಳ್ಳಿನ ಹಾಡಿನ ಕಾರ್ಯಕ್ರಮಗಳನ್ನಿಟ್ಟಿದ್ದು ಎಲ್ಲ ನಿಮ್ಮ ಜನರಿಗೆ ಗೊತ್ತಿದ್ದು ಮಾತದ. ಮೊದಲಿಗೆ ಜಗದ್ಗುರು ರೇವಣಸಿದ್ಧನ ಪಾದಪದ್ಮಗಳಿಗೆ ನಮಸ್ಕರಿಸಿ ರೇವಣಸಿದ್ಧನ ಪರಮ ಶಿಷ್ಯನಾಗಿರತಕ್ಕಂಥ ಬೀರದೇವರಿಗೆ ಹಣಿಮಣಿದು ಬೀರದೇವರ ಕರಸಂಜಾತರಾಗಿರ್ತಕ್ಕಂಥ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಮಹಿಮಾವಂತ ಮಾಳಿಂಗರಾಯರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಸೇಡಬಾಳ ಗ್ರಾಮದ ಶ್ರೀ ಬೀರದೇವರಿಗೂ ಮತ್ತು ಗ್ರಾಮದ ಎಲ್ಲ ದೇವರುಗಳಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಭಾ ಪಂಡಿತರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಸುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಮರ್ಪಿಸಿ ಸಭಾ ಪಂಡಿತರು ಮಾಡಬೇಕಾಗಿದ್ದು ಒಂದು ದೊಡ್ಡ ಕೆಲಸ ಏನ್ರಿ ಇಲ್ಲಿ ಬಂದು ಯಾವುದೂ ಮಾತನಾಡದೆ ಕುಳಿತುಕೊಳ್ಳುವುದು ಬಹಳ ಶ್ರೇಷ್ಠವಾಗಿರತಕ್ಕಂಥ ನೋಡ್ರಿ. ಹಗಲದ ಇಲ್ಲಿ ಬಂದ ಹಗಲು ಹೊತ್ತಿನಲ್ಲಿ ಯಾರೇ ಮಾತಾಡಕೋತ ಕೂತಿರಿ ಅಂದ್ರೆ ಈ ಬೀರಪ್ಪ ದೇವರ ಸನ್ನಿಧಾನದಲ್ಲಿ ನೀವು ನಿಮ್ಮ ಸಂಸಾರ ವ್ಯಾಪವನ್ನ ಮಾತಾಡಿದ್ರಿ ಅಂದ್ರೆ ಎಂದೂ ನಿಮ್ಮ ಬೀರಪ್ಪ ದೇವರು ನಿಮ್ಮ ಸಂಸಾರ ವ್ಯಾಪವನ್ನು ಬಿಡಿಸುವುದಿಲ್ಲ ನೋಡ್ರಿ. ಅದನ್ನ ಬಿಟ್ಟು ಶ್ರದ್ಧಾ ಭಕ್ತಿ ಮನಸ್ಸವನ್ನು ಇಟ್ಟ ನೀವು ಇವತ್ತ ಏನೇ ಹಾಡ್ಲಿ, ನಾವು ತಪ್ಪರೆ ಹಾಡ್ಲಿ ಒಪ್ಪರೆ ಹಾಡ್ಲಿ, ಅದನ್ನ ನೀವು ಕೇಳಿದ್ರಿ ಅಂದ್ರ ನಿಮ್ಮ ಜನ್ಮ ಪಾವನ ಆಗ್ತದ, ನಿಮಗ ಅದರ ಪುಣ್ಯ ಬರ್ತದೆ, ಸಾರ್ಥಕ ಆಗ್ತದೆ. ಅದಕ್ಕಾಗಿ ಈ ಜಾಗದಾಗ ಬಂದ ಯಾವುದೂ ಸಂಸಾರ ವ್ಯಾಪ ನೀವು ಒಂದೇ ತಾಸು ಕೂಡ್ರಿ, 2 ತಾಸು ಕೂಡ್ರಿ, 3 ತಾಸು ಕೂಡ್ರಿ, ಆದ್ರೂ ಸಹಿತ ನೀವು ಗದ್ದಲ ಮಾಡ್ಕೋತ ಕೂತಿರಂದ್ರೆ ನಿಮ್ಗೆ ಯಾವುದೂ ಕೆಲಸ ಸಫಲ ಆಗುವುದಿಲ್ಲ. ನೋಡ್ರಿ, ಕನಕದಾಸನ ಜಯಂತಿಯನ್ನು ಮಾಡಿರಿ. ಕನಕದಾಸರ ಶ್ರೇಷ್ಠ ದಾಸರು ವಿಜಯದಾಸರು, ಕನಕದಾಸರು, ಕಾಳಿದಾಸರು, ಪುರಂದಾಸರು, ವಿಜಯದಾಸರು, ಮಹಿಪತಿ ದಾಸರು, ಹರಿದಾಸರು. ದಾಸ ಸಂಪ್ರದಾಯನೇ ಬೇರೆ ಅದ. ಅವ್ರೊಳಗೊಬ್ಬ ದಾಸ ಸಂಪ್ರದಾಯದಾಗಿದ್ದವ್ರಂದ್ರ ಇವರು ಕನಕದಾಸ. ಹಾವೇರಿ ಜಿಲ್ಲೆಯ ಬಾಡಗಂಡಿ ಗ್ರಾಮದಲ್ಲಿ ಜನ್ಮ ಎತ್ತಿ ಬಂದಿರತಕ್ಕಂಥ ತಂದಿ ಬೀರಪ್ಪ ತಾಯಿ ಬಚ್ಚಮ್ಮನವರ ಉದರದಿಂದ ಇದೇ ಹೇಳ್ಯಾರಲ್ಲ. ಮತ್ತೆ ತಂದಿ ಬೀರಪ್ಪ ಮತ್ತು ಬಚ್ಚಮ್ಮ ಅಂತ ಹೇಳ್ಯಾರ. ಅವರ ಉದರದಲ್ಲಿ ಜನಿಸಿ ಬಂದಿರತಕ್ಕಂಥ ಕನಕದಾಸರು ಶ್ರೇಷ್ಠ ಭಕ್ತಿಯನ್ನು ಮಾಡಿದರು. ನೋಡ್ರಿ, ತಂದೆ ತಾಯಿ ತಿರುಪತಿ ತಿಮ್ಮಪ್ಪನ ಹರಿಕೆ ಹೊತ್ತು, ತಂದೆ ತಾಯಿ ತಿರುಮಲೇಶ್ವರನ ಹರಿಕೆಯನ್ನು ಹೊತ್ತು ಕನಕದಾಸರನ್ನ ಪಡಗೊಂಡಂಥವರು ಅವರು ಶ್ರೇಷ್ಠ ದಾಸರಾಗಿ ಜಗತ್ತಿನೊಳಗೆ ಕೀರ್ತಿಶಾಲಿ ಆದರು. ನಿಮಗೆಲ್ಲ ಗೊತ್ತದ. ಕನಕದಾಸರಂತ ದಾಸರು ದಾಸ ಸಂಪ್ರದಾಯ ಒಳಗೆ ಶ್ರೇಷ್ಠ ಅನಿಸಿದವರು ಕನಕದಾಸರು. ಅದಕ್ಕಾಗಿ ಕೊನೆಗೆ ಕಾಗಿನೆಯಲ್ಲಿ ನೋಡ್ರಿ, ಕೊನೆಗೆ ಕಾಗಿನೆಯಲ್ಲಿ ತಮ್ಮ ವ್ಯಾಸರಾಯರ ಗುರುವಿನ ಸಂಘವನ್ನ ಮಾಡಿಕೊಂಡು ಕಾಗಿನೆಲೆಯಲ್ಲಿ ನೆಲೆಸಿಕೊಂಡ್ರು. ಇದೆಲ್ಲ ಇದು ಕನಕದಾಸರ ಇತಿಹಾಸ. ಪುರಂದಾಸರು ಇರ್ಲಿ ನಿಂಗಪ್ಪ ನನ್ನ ತಲೆಗೆ ಸುತ್ತಲ
ಈಗ ಹಲೋ ಕಾರ್ಯಕ್ರಮದಾಗ ಸಭಾ ಪಂಡಿತರಿಗೆ ಒಂದು ವಿನಂತಿ ಅದ. ಭಂಡಾರವನ್ನ ನೀವು ಸಂತಿಗೊಮ್ಮೆ ಬಂದು ಹಣಿಗೆ ಹಚ್ಚಿರಿ, ಬ್ಯಾಡ ಅನ್ನೋದಿಲ್ಲ. ಆದ್ರೆ ಭಂಡಾರವನ್ನ ದೇವರ ಹೊಂಟಾಗ ಪಾಲ್ಕಿ ಭೇಟಿಯಾಗ ಹಾರಿಸ್ಬೇಕು, ಹಾರಿಸ್ರಿ. ಉಣ್ಣಿ ಭಂಡಾರ ಹಾರಿಸ್ಬೇಕು. ಮತ್ತ ದೇವರ ಭೇಟಿ ಆಗಾಗ ದೇವರನ್ನು ಹೊಂಡಿಸಿದಾಗ ಹಾರಿಸೋ ಪದ್ಧತಿ ಅದ. ಮತ್ತ ಹೆಚ್ಚು ಭಂಡಾರವನ್ನ ತೆಳಗ ಚೆಲ್ಲಾರ್ದೆ ನೀವು ಭಂಡಾರವನ್ನ ಹಚ್ಚಬೇಕು. ಎದಕ್ಕೆ ಬಂತು ಚೆಲ್ಲಿದ್ರೆ? ಅನ್ನವನ್ನ ನಾವು ಯಾವಾಗ ಕಾಲಾಗ ಚೆಲ್ತೀವಿ ಅಂದಂಗ ಭಂಡಾರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನ ಕಾಲಾಗ ನೀವು ಯಾವಾಗ ತುಳಿತೀರಿ ಅಂದ್ರೆ ದೇವರ ಮೇಲೆ ಹಾರಿಸಿದಾಗ ಅನಿವಾರ್ಯವಾಗಿ ತುಳಿಬೇಕಾಗ್ತದೆ. ಮನುಷ್ಯರಿಗೆ ಹಚ್ಚಿ ಭಂಡಾರ ತುಳಿದ್ರಿ ಅಂದ್ರೆ ದೇವರನ್ನೇ ತುಳಿದಂಗ ಆಗ್ತದೆ. ನೀವು ಸಂಧಿಗೊಮ್ಮೆ ಬಂದ ಭಂಡಾರ ಹಣಿಗೆ ಹಚ್ಚಿ ಹೋಗ್ರಿ, ಬ್ಯಾಡ ಅನ್ನೋದಿಲ್ಲ. ನಮ್ಮ ಕಣ್ಣು ಆಪರೇಷನ್ ಬಂದಾವ, ಧೂಸಿನೊಳಗೆ ಜಾಗ್ರಿ ಅಂತ ಹೇಳ್ಯಾರ. ನೀವು ಭಂಡಾರ ಹಾರಿಸಿ ಧೂಸನ್ನ ನಮ್ಮ ಕಣ್ಣಿಗೆ ಒಗದ್ರಿ ಅಂದ್ರೆ ಅದರಿಂದ ಏನು ಅಪಾಯ ಆಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯಿಂದ ಸ್ವಲ್ಪ ಭಂಡಾರ ಹಣಿಗೆ ಹಚ್ಚಿ ಹೋಗ್ರಿ, ಬ್ಯಾಡ ಅನ್ನೋದಿಲ್ಲ. ಭಂಡಾರನೇ ದೇವರದ. ಎಲ್ಲರೂ ಭಂಡಾರವನ್ನು ಸ್ವೀಕಾರ ಮಾಡ್ಯಾರ, ಎಲ್ಲಮ್ಮನು ಭಂಡಾರ ಸ್ವೀಕಾರ ಮಾಡ್ಯಾಳ. ಸಿದ್ಧರು ಭಂಡಾರವನ್ನು ಹಚ್ಚಿಕೊಂಡಾರ ಬಹಳ ಮಂದಿ. ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯನ್ನು ಕಾಪಾಡ್ತೀರನ್ನಂತ ಮಾತನ್ನು ನಂಬಿಗಿಟ್ಟುಕೊಂಡು ಇಲ್ಲಿ ಕಾರ್ಯಕ್ರಮ ಶುರು ಮಾಡಿದ್ದಾಗ್ಯದ. ಅಮ್ಮೋಗ ಸಿದ್ಧ ಹೊಡಿಬೇಕು. ಯಾರು ಎದ್ದು ಒಬ್ರು ಹೊಡಿಲ್ಲ, ಯಾರು ಅವ್ರನ್ನ